ಮಂಡ್ಯದ ನಿಮಿಷಾಂಬ ದೇವರ ಸನ್ನಿಧಿಯಿಂದ ನಮ್ಮ ಪ್ರತಿನಿಧಿ ನಂದನ್ನ ರೆಡಿ ಇದ್ದಾರೆ. ನಂದನ್ನ, ನಿಮಿಷಾಂಬ ದೇವಸ್ಥಾನದಲ್ಲಿ ಸದ್ಯ ಏನಾಗ್ತಿದೆ? ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರಾ? ಪೂಜೆ ಪುನಸ್ಕಾರಗಳು ಮತ್ತು ಸಮಯದ ಬದಲಾವಣೆ ಏನು ಕೊಡ್ತೀರಿ ಡೀಟೇಲ್? ರಕ್ಷತ್, ಮಂಡ್ಯದ ನಿಮಿಷಾಂಬ ದೇವಾಲಯದಲ್ಲಿ ಬೆಳಗಿನ ಜಾವದಿಂದಲೇ ಕೂಡ ಒಂದು ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಸಹಜವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಭಕ್ತರ ಸಂಖ್ಯೆ ಈ ದೇವಾಲಯದಲ್ಲಿ ಜಾಸ್ತಿ ಇರುತ್ತೆ. ಆದರೆ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ನಾವು ಇಳಿಮುಖ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸಹಜವಾಗಿ ಗ್ರಹಣ ಅಂದ ತಕ್ಷಣ ಭಕ್ತರಿಗೆ ಒಂದು ಆತಂಕ ಇರುತ್ತೆ. ಆವಾಗ ಭಕ್ತರು ದೇವಸ್ಥಾನಕ್ಕೆ ಬರೋದು ಕಡಿಮೆ ಮಾಡ್ತಾರೆ. ಹಾಗಾಗಿ ಇವತ್ತು ಕೂಡ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ ನಾವು ಇಳಿಕೆಯನ್ನು ಇಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಇನ್ನು ಗ್ರಹಣದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಒಂದು ಬೆಳಗಿನಿಂದಲೇ ಕೂಡ ಒಂದು ವಿಶೇಷ ಪೂಜೆಗಳನ್ನು ನಡೆಸಲಾಗ್ತಾ ಇದೆ. ಬೆಳಗಿನ ಜಾವ 4 ಗಂಟೆಗೆ ಕೂಡ ದೇವಾಲಯ ಓಪನ್ ಆಗಿದೆ. ಪಂಚಾಮೃತ ಅಭಿಷೇಕ, ಮಹಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ನಡೆದಿರ್ತಕ್ಕಂಥದ್ದು. ದೇವರಿಗೆ ಒಂದು ವಿಶೇಷವಾದಂಥ ಅಲಂಕಾರನೂ ಕೂಡ ಅರ್ಚಕರಿಂದ ಆಗಿದೆ. ಆದರೆ ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ಭಕ್ತರಿಗೆ ಅವಕಾಶವನ್ನು ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿರ್ತಕ್ಕಂಥದ್ದು. 12 ಗಂಟೆಯ ನಂತರದಲ್ಲಿ ದೇಗುಲ ಬಾಕ್ಲಾಗುತ್ತೆ. ಅಂದರೆ ಏನು ಗ್ರಹಣದ ಕಾಲ ಇದೆ, ಗ್ರಹಣದ ಆರಂಭ ಕಾಲ ಮತ್ತು ಮಧ್ಯಕಾಲ ಮತ್ತು ಅಂತ್ಯಕಾಲ ಇದೆ. ಈ ಗ್ರಹಣದ ಕಾಲದಲ್ಲಿ ನಿರಂತರವಾಗಿ ದೇವಿಯ ಮೇಲೆ ಒಂದು ಜಲಾಭಿಷೇಕ ನಡೀತಾ ಇರುತ್ತೆ. ಮತ್ತು ಇಲ್ಲಿನ ಅರ್ಚಕರಿಂದ ಒಂದು ಜಪ ತಪ ಮತ್ತು ಅನುಷ್ಠಾನಗಳು ಕೂಡ ನಡೆಯುವಂಥದ್ದು. ಅಂದರೆ ಗ್ರಹಣ ಮುಗಿಯೋವರೆಗೂ ಕೂಡ, ಅಂದರೆ ರಾತ್ರಿ 7:30ವರೆಗೂ ಕೂಡ ನಿರಂತರವಾಗಿ ಜಲಾಭಿಷೇಕ ನಡೆದು ಆನಂತರದಲ್ಲಿ, ಅಂದರೆ ಗ್ರಹಣ ಯಾವಾಗ ಮುಗಿಯುತ್ತೋ ಆನಂತರದಲ್ಲಿ ಮತ್ತೆ ದೇವಾಲಯ ಓಪನ್ ಆಗುತ್ತೆ. ಮೊದಲಿಗೆ ಶುದ್ಧೀಕರಣ ಮಾಡಿ ಆನಂತರದಲ್ಲಿ ಮತ್ತೆ ಒಂದು ವಿಶೇಷವಾದ ಅಲಂಕಾರ ಮಾಡಿ ಒಂದು ಮಹಾಮಂಗಳಾರತಿ ಕೂಡ ನಡೆಯುವಂಥದ್ದು. ಅಂದರೆ ಆ ರಾತ್ರಿ 7:30ಯಿಂದ 8:30ರವರೆಗೆ ಏನು ಸಮಯ ಇದೆ, ಆ ಸಮಯದಲ್ಲಿ ಮತ್ತೆ ಭಕ್ತರಿಗೆ ಅವಕಾಶವನ್ನು ಕೂಡ ಕೊಡುವಂಥದ್ದು. ನನ್ನ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಗುರುಗಳ ಗ್ರಹಣದ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳು ಏನಾದರೂ ವ್ಯತ್ಯಾಸ ಆಗಿದೆ ಮತ್ತು ಎಂದಿನಂತೆ ಇದೆಯಾ? ಪ್ರತಿ ಹುಣ್ಣಿಮೆಯಲ್ಲಿ ಸಮೇತ ನಾವು ಬೆಳಗ್ಗೆ 4 ಗಂಟೆಗೆ ಬಾಗಿಲು ತೆಗಿತೀವಿ. ಇವತ್ತು ಕೂಡ ದೇವಸ್ಥಾನ ಬಾಗಿಲನ್ನು 4 ಗಂಟೆಗೆ ತೆಗೆದಿದ್ದೀವಿ. ಪಂಚಾಮೃತ ಅಭಿಷೇಕಗಳಾಗಿದೆ ಎಲ್ಲ ದೇವರುಗಳಿಗೆ. ಮಹಾಭಿಷೇಕ, ಜಲಾಭಿಷೇಕ, ರುದ್ರಾಭಿಷೇಕ, ಈ ಎಲ್ಲ ಥರದಲ್ಲಿ ಅಭಿಷೇಕ ಪೂಜೆಗಳೆಲ್ಲ ಆಗಿದೆ. ಅದಾದ ನಂತರ ನಾವು ದೇವರಿಗೆ ಅಲಂಕಾರ ಮಾಡಿ ಸಾರ್ವಜನಿಕ ದರ್ಶನದ ಅವಕಾಶವನ್ನು ಕೊಟ್ಟಿದ್ದೀವಿ. ಈ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಮಧ್ಯಾಹ್ನ 12:30 ತನಕ ದೇವಸ್ಥಾನ ಬಾಗಿಲು ತೆಗೆದಿರ್ತೀವಿ. ಅದಾದ ನಂತರ ದೇವಸ್ಥಾನ ಬಾಗಿಲು ಬಂದಾಗಿರುತ್ತೆ. ಮತ್ತು ಸಾರ್ವಜನಿಕರ ಊಟದ ವ್ಯವಸ್ಥೆಯೂ ಇರುವುದಿಲ್ಲ ಗ್ರಹಣದ ಹಿನ್ನೆಲೆಯಲ್ಲಿ, ಮತ್ತು ಸಾರ್ವಜನಿಕ ದರ್ಶನವೂ ಇರೋದಿಲ್ಲ. ಗ್ರಹಣ ಶುರು ಆದ ನಂತರ ನಾವು ನಮಗೆ ಏನು ಗುರುಗಳಿಂದ ಉಪದೇಶ ಆಗಿರ್ತಕ್ಕಂಥ ಮಂತ್ರಗಳಿರುತ್ತೆ, ಅದನ್ನು ಅನುಷ್ಠಾನ ಮಾಡ್ತಾ ಜಪ ಅನುಷ್ಠಾನಗಳನ್ನು ಮಾಡ್ತೀವಿ. 6:47ಕ್ಕೆ ಗ್ರಹಣ ಮೋಕ್ಷ ಆದ ನಂತರ ಪುನಃ ಸ್ನಾನ ಮಾಡೋದ್ರ ಮುಖಾಂತರ ದೇವಸ್ಥಾನ ಬಾಗಿಲನ್ನು ತೆಗಿತೀವಿ. 7:00ವರೆಗೆ ಸಾರ್ವಜನಿಕರಿಗೆ ದರ್ಶನ ಇರುತ್ತೆ, ಶುದ್ಧಿ ಕಾರ್ಯಗಳಾಗುತ್ತೆ. ಅದಾದ ನಂತರ ಅಭಿಷೇಕ ಆಗುತ್ತೆ. ಪುನಃ ಅಲಂಕಾರ ಮಾಡಿ 8:00ವರೆಗೆ ಮಹಾಮಂಗಳಾರತಿ ಮುಖಾಂತರ ದೇವಸ್ಥಾನ ಬಾಗಿಲನ್ನು ಯಥಾ ಪ್ರಕಾರ ಬಂದ್ ಮಾಡ್ತೀವಿ. ಭಕ್ತರ ಸಂಖ್ಯೆ ಎಂದಿನಂತೆ ಇದೆಯಾ ಅಥವಾ ಗ್ರಹಣದ ಹಿನ್ನೆಲೆಗಿಂತ ಕಮ್ಮಿ ಆಗಿದೆ ಗುರುಗಳು? ಯಾಕೆ? ಇಲ್ಲ, ಗ್ರಹಣ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಯಾಕೆ ಅಂತ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಯಾಕೆ ಅಂತ ಕೇಳಿದರೆ, ಪ್ರತಿ ಹುಣ್ಣಿಮೆ ದಿವಸ ತುಂಬ ರಶ್ ಇರುತ್ತೆ, ತುಂಬ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ನಮಗೇನಾಗುತ್ತೆ, ಜನರಿಗೆ ದರ್ಶನ ಅವಕಾಶ ಮಾಡಬೇಕು, ಪೂಜೆಗೆ ಅವಕಾಶ ಮಾಡಬೇಕು, ಇದ್ರ ನಡುವೆ ನಾವು 12:30 ಬಾಗಿಲು ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ 2-3 ದಿವಸದಿಂದನೂ ದೇವಸ್ಥಾನ ಬಾಗಿಲು ಹಾಕಿರುತ್ತೆ ಅನ್ನೋ ಬೋರ್ಡನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇದೆ, ಸ್ವಾಗತಾರ್ಹ ಇದು. ಇದಿಷ್ಟು ಅರ್ಚಕರ ಮಾತು. ಗ್ರಹಣದ ಹಿನ್ನೆಲೆಯಲ್ಲಿ ನಿಮಿಷಾಂಬ ದೇವಾಲಯದಲ್ಲೂ ಕೂಡ ಒಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 12:30 ತನಕ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.